ಹಾಯ್ ನಮಸ್ಕಾರ, ನಾನು ನಿಮ್ಮ ವೆಂಕಟ್ ಭರದ್ವಾಜ್, ನಗುವಿನ ಹೂಗಳ ಮೇಲೆ ಡೈರೆಕ್ಟ್ರು. ಇಲ್ಲಿ ನನ್ನ ಎಡಗಡೆ ಕೂತಿದ್ದಾರೆ ಲವ್ಪ್ರಾನ್ ಮೆಹ್ತಾ ಅಂತ, ಅವರು ಮ್ಯೂಸಿಕ್ ಡೈರೆಕ್ಟ್ರು. ನನ್ನ ಬಲಗಡೆ ಕೂತಿರೋರು ಲಾರೆನ್ಸ್. ನಾವು ಲಾರೆನ್ಸ್ ರೋಷನ್ ಅವರು ಹೆಸರು, ನಾವು ಲಾರೆನ್ಸ್ ಅಂತ ಕರಿತೀವಿ. ಈಸ್ ದ ಮೈನ್ ರೈಟ್ ಹ್ಯಾಂಡ್ ಫಾರ್ ಮೀ ಆ್ಯಂಡ್ ಆಲ್ಸೋ ಒನ್ ಆಫ್ ದ ಕೀ ಪಿಲ್ಲರ್ ಫಾರ್ ದ ಸಿನಿಮಾ. ಇವಾಗ ನಾನು ನಿಮ್ಮ ಹತ್ರ ಬ್ರೀಫಾಗಿ ಒಂದು ಚಿಟ್ ಚಾಟ್ ಮಾಡ್ತೀನಿ. ಇಲ್ಲಿ ಎಡಗಡೆ ಕೂತಿರೋರು ಲವ್ಪ್ರಾನ್ ಮೆಹ್ತಾ ಅಂತ. ಇವ್ರು ಬೇಸಿಕಲಿ ಇವ್ರು ಯಾರು ಅಂದರೆ, ನೀವು ಅಮೂಲ್ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು, ಮಹೇಂದ್ರ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು. ಇದಕ್ಕೆಲ್ಲ ಸ್ಟ್ರಾಂಗ್ ಒಂದು ಮ್ಯೂಸಿಕ್ ಇದೆ. ಆ ಮ್ಯೂಸಿಕ್ನ ಮಾಡಿದವರು ಇವರೆಲ್ಲೂ ಆ್ಯಡ್ ಶೂಟಲ್ಲಿ ನಿಮಗೆ ಕಾಣೋದಿಲ್ಲ, ಯಾರಪ್ಪ ಈ ಮ್ಯೂಸಿಕ್ ಅಂತ. ಸೊ ಹೀ ಈಸ್ ಒನ್ ಆಫ್ ದ ಕೀ ಪರ್ಸನ್ ಹೂ ಹ್ಯಾಸ್ ಡನ್ ವೆರಿ ಗುಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಫಾರ್ ದೀಸ್ ಬಿಗ್ ಆ್ಯಡ್ಸ್. ಸೊ ಇವ್ರನ್ನ ನಾನೊಂದು 3 ವರ್ಷದಿಂದ ಇವ್ರನ್ನ ಪರಿಚಯ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಇಂಟ್ರಾಕ್ಷನ್ ಆಗುತ್ತೆ. ಸೊ ಇವ್ರ ಮ್ಯೂಸಿಕ್ ನಾನು ಇಷ್ಟಪಡ್ತೀನಿ. ನನ್ನ ಫಸ್ಟ್ ಸಿನಿಮಾ ಇವ್ರಿಗೆ ಅಂದರೆ ಇವ್ರ ಫಸ್ಟ್ ಸಿನಿಮಾ ನಾನು ಕಾಂಬಿನೇಷನ್ ಪೇಂಟರ್ ಅಂತ ಮಾಡಿದ್ರು. ಅವಾಗ ನನಗೆ ತುಂಬ ಇಷ್ಟ ಆಯಿತು ಅವ್ರ ಮ್ಯೂಸಿಕ್ ಮೇಕಿಂಗು. ಸೊ ಹಾಗಾಗಿ ಅವ್ರ ಹತ್ರ ನಾನು ಕೋಆರ್ಡಿನೇಟ್ ಮಾಡ್ತಾಯಿದ್ದೆ. ನಾನು ಫಸ್ಟು ಇವ್ರನ್ನ ನಗುವಿನ ಹೂಗಳ ಮೇಲೆಗೆ ಇವ್ರಿಗೆ ಒಂದು 5 ಹಾಡು ಕಂಪೋಸ್ ಮಾಡಿಕೊಡಿ ಸರ್ ಅಂತ ಕೇಳಿದಾಗ, ನೀವೇನು ಮಾಡಿದ್ರಿ, ಫಸ್ಟ್ ಹಿಂದಿ ಟ್ಯೂನ್ ಏನು ಮಾಡಿದ್ರಿ ನಿಮ್ಮ ಬಾಯಲ್ಲೇ ಹೇಳಿ. ಅದಕ್ಕೆ ಹಿಂದಿ ಟ್ಯೂನ್ ಆಗಿ ಕಳಿಸಿದಾಗ ಆಮೇಲೆ ನಾನು ಕಾಮಿಡಿ ಹೇಳ್ತೀನಿ ಏನಾಯಿತು ಅಂತ. ಇದು ಫಸ್ಟ್ ಟ್ಯೂನ್ ನಾನು ಸರ್ಗೆ ಪ್ರೆಸೆಂಟ್ ಮಾಡಿದ್ದೆ ವಾಸ್ ಇರಲಿ ಬಿಡು. ಈ ತರ ನಾನು ಒಂದು ಸ್ವಲ್ಪ ರಫ್ ಲಿರಿಕ್ಸ್ ಕಳಿಸಿದೆ ಸರ್ಗೆ ಹಿಂದಿಯಿಂದ. ಆ್ಯಂಡ್ ಇಮಿಡಿಯೇಟ್ಲಿ ಹಿ ಲವ್ ದಟ್ ಟ್ಯೂನ್ because it was according to the picturization, screenplay and everything fit well. The main thing was in this film what we were looking out for, the melody ನನಗೆ memorable ಬೇಕು, ಚೆನ್ನಾಗಿದೆ ಬೇಕು, soft ಬೇಕು, melodious ಬೇಕು, and we hit the right notes on the first song itself. ನೀವು ಕಳಿಸಿದ್ಮೇಲೆ ನಾನು ಇವ್ರಿಗೆ ಕಳಿಸಿದೆ. ಆಮೇಲೆ ನೀವೇನಾಯ್ತು, ನೀವು ಹೇಳಿ ಲಾರೆನ್ಸ್. ಇವರು ಹಿಂದಿಲಿ ಕಳಿಸಿದ್ರು. ಸರ್ ಟ್ಯೂನ್ ಚೆನ್ನಾಗಿದೆ, ಬಟ್ ಲಿರಿಕ್ ಬರೆದ್ಮೇಲೆ ಯಾರೋ ಗೊತ್ತಾಗೋದು. ಸೊ ಸರ್ ಐ ಥಿಂಕ್ ಪ್ರಮೋದ್ ಮರುವಂತೆ, ನಿಮ್ಗೆ ಗೊತ್ತು ಪ್ರಮೋದ್ ಮರುವಂತೆ ಯಾರು ಅಂತ. ಪ್ರಮೋದ್ ಮರುವಂತೆಗೆ ನಾನು ಕಳಿಸಿದ ತಕ್ಷಣ ಅವ್ರು ಭಯ ಆಗೋದು, ಸರ್ ಹಿಂದಿಲಿದೆ ಸರ್ ಲಿರಿಕ್ಸ್ ಇದು ಅಂದರು. ಕನ್ವರ್ಟ್ ಮಾಡ್ಬೇಕು. ನಾನು ಕನ್ವರ್ಟ್ ಮಾಡಲ್ಲ ಸರ್, ಈ ಕನ್ವರ್ಟ್ ಮಾಡಬೇಕಾಗಿಲ್ಲಪ್ಪ, ಇದನ್ನು ನೋಡಿ ಹೇಗಿದೆ ಟ್ಯೂನ್ ನೋಡಿ ಅದಕ್ಕೆ ಟ್ಯೂನ್ ನೀವು ಬರೀಬೇಕು ಅಂದ್ರೆ. ಆಮೇಲೆ ಅವರು ಸಖತ್ತಾಗಿ ಬರೆದ್ರು, ಇರಲಿ ಬಿಡು. ಅವರೇ ಒಂದು ಹಾಡ್ಬಿಟ್ಟು ಕಳಿಸ್ಬಿಟ್ರು, ತುಂಬ ಚೆನ್ನಾಗಿದೆ ಸರ್ ಹಾಡಿದ್ದು ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟು ಸಿಂಗರ್ಸ್ನ ಸೆಲೆಕ್ಷನ್ ನೀವು ಹೆಂಗೆ ಮಾಡಿದ್ವಿ, ನಾವು ಆಡಿಷನ್ ಮಾಡಿದ್ವಿ ಅಂತ ನೀವೇ ಹೇಳಿ. ಸಿಂಗರ್ಸ್ಗೋಸ್ಕರ ನನಗೆ ಫ್ರೆಶ್ ವಾಯ್ಸಸ್ ಬೇಕು ಫಾರ್ ದಿಸ್ ಪ್ರಾಜೆಕ್ಟ್ ವಾಟ್ ವಿ ಥಾಟ್. ಸೊ ನಾನು ಆಡಿಷನ್ ಪ್ಲ್ಯಾನ್ ಮಾಡಿದ್ದೆ. ಸರ್ ಪ್ಲ್ಯಾನ್ ಔಟ್ ಅ ವೆರಿ ಗುಡ್ ಥಿಂಗ್. ಫೇಸ್ಬುಕ್ ಮೇಲೆ, ಇನ್ಸ್ಟಾಗ್ರಾಮ್ ಮೇಲೆ ನಾನು ಆ್ಯಡ್ಸ್ ಫಾರ್ ವಿ ಇನ್ವೈಟೆಡ್ ಪೀಪಲ್ ಟು ಸಿಂಗ್. ಸೊ in that advertisements we were not expecting. Nanna expectation that we will not get good singers, or we get a lot of them but they won't be that apt. Adre, to our surprise, we got brilliant singers. It was difficult for us to choose across India. Ade Calcutta, Delhi, Punjab, Mumbai, ella audition nanage Kerala, right? Kerala. Out of that we selected some very good artists, melodious artists. Tejinder Singh, Niharika Nath from Calcutta, Vimal, Tejinder Singh from Punjab, Vimal from Kerala, Ronnie from Mumbai, Ronnie from Mumbai. So ಎಲ್ಲ ಇಂಡಿಯಾ ರೆಪ್ರೆಸೆಂಟೇಷನ್ ಮ್ಯೂಸಿಕ್ ಮೇಲೆ ಕನ್ನಡದವರು 3 ಜನ, ಮೇಘನಾ ಮತ್ತೆ ಇವಳು ಹರಿದಾಸ್. ಸರಿ. ಸೊ it was a really pleasant experience, unexpected. Adre we got fresh voices, and these fresh voices we are able to present. So I'm so happy to do that, and people have heard the songs, loved it, and that's how our experience was so awesome to do it. ಲಾರೆನ್ಸ್ ಪಿಕ್ಚರೈಸೇಷನ್ ಬಂದಾಗ ಸಾಂಗ್ ಏನ್ ಮಾಡಿದ್ರು, ಸರ್ ಸಾಂಗ್ ಕೊಟ್ಟರು, ಅದು ಹಾಕೊಂಡು ಲೊಕೇಶನ್ಗೆ ಹೋದ್ವಿ ನಾವು. ಲೊಕೇಶನ್ ಹೆಂಗಂದ್ರೆ ನಮ್ಗೆ ಒಂದೇ ಕಡೆ ಮಾಡಕ್ಕೂ ಆಗಲ್ಲ. ಸೊ ಸಾಂಗ್ ಅನ್ನೋದು ನಿಮ್ಗೆ ಗೊತ್ತಲ್ಲ, ಸಾಂಗ್ ಅಂದಾಗ ವೇರಿಯಸ್ ಲೊಕೇಶನ್ಸ್ ತೋರಿಸ್ಬೇಕು. ಸೊ ವಿ ಸ್ಟಾರ್ಟೆಡ್ ಫ್ರಮ್ ಇಲ್ಲಿ ಕುಂದಾಪುರ ಹೋದ್ವಿ. ಫಸ್ಟ್ ಸೀನ್ ಪೋರ್ಷನ್ಸ್ ಏನಿತ್ತು ಮುಗಿಸ್ಕೊಂಡ್ವಿ. ಫೈನಲ್ 4 days ನಾವು ಸಾಂಗ್ಸ್ ಅಂತ ಇಟ್ಕೊಂಡ್ವಿ. ಸೊ ಸಾಂಗ್ ಸ್ಟಾರ್ಟ್ ಮಾಡಿ ಫಸ್ಟ್ ಡೇ ಮಳೆ, ಜೋರ್ ಮಳೆ, ಒಂದಲ್ಲ, ಇಟ್ ವಾಸ್ ಆಲ್ಮೋಸ್ಟ್ ಎಲ್ಲೋ ಆಲ್ರೈಟ್ ಫುಲ್ ಡೇ ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು. ಸೊ ಏನಪ್ಪ ಅನ್ನೋದಕ್ಕೆ ಪ್ರಮೋದ್ ಅಣ್ಣ ಹತ್ರ ಮಾತಾಡ್ತಾರೆ, ನಮ್ಮ ಡಿ ಆಫೀಸರ್ ಹತ್ರ. ಅವ್ರು ಏನು ಹೇಳಿದ್ರು, ಲಾರೆನ್ಸ್ ನಾವು ರೆಡಿ, ಕವರ್ ಇಟ್ಕೊಂಡಿದ್ದೀವಿ, ಶೀಟ್ಸ್ ಹಾಕೊಂಡಿದ್ವಿ, ಕ್ಯಾಮ್ರಾ ನಾನು ರೆಡಿ, ನೀನು ಸಮುದ್ರ ಸೆಂಟ್ರಿಗೆ ಬೇಕಾ ನಾನು ತಗೊಂಡ್ಬರ್ತೇನೆ. ಸರಿ, ಇನ್ನೇನು ಮಾಡೋದು, ಅವತ್ತು ಹೀರೋ ಇಲ್ಲ. ಸೊ ವಿ ಹ್ಯಾವ್ ಒನ್ಲಿ ಒನ್ ಚಾಲೆಂಜ್, ಹೀರೋ ಇದ್ದಾಳೆ, ಅವ್ರನ್ನೇ ಹಿಡ್ಕೊಂಡು ಅವತ್ತು ಫುಲ್ ಪೋರ್ಷನ್ ಶೂಟ್ ಮಾಡೋದು. ಸರಿ ಅಂದ್ಬಿಟ್ಟು ಪ್ರೊಡ್ಯೂಸರು ಬಂದಿದ್ದಾರೆ. ಅವ್ರಿಗೆ ಏನಿಸ್ತು, ಇವತ್ತು ಮುಗೀತು, ಇವತ್ತಿನ ಡೇ ವೇಸ್ಟು ಅಂತ. ಇಲ್ಲ ಸರ್ ವಿಲ್ ಡೂ ಸಮಥಿಂಗ್ ಅಂದ್ಬಿಟ್ಟು ಹೋಗ್ಬಿಟ್ಟು ಶರಣ್ಯ ಹತ್ರ ಕೇಳಿದ್ವಿ. ನಾನು ಸರ್ ಈ ಥರ ನಾವು ಮಾಡ್ಬೇಕು ಅಂದ್ಕೊಂಡಿದ್ವಿ,
ಪ್ರಿಕಾಷನ್ಸ್ ತಗೊಂಡು ನಾವು ಮಾಡ್ತೀವಿ. ನಾವೆಲ್ಲ ಅವರು ತುಂಬಾ ಪಾಸಿಟಿವ್ ತಗೊಂಡು ಇಡೀ ಟೀಮ್ ನೀವೇ ಮಳೆ ನಿಂತ್ಕೊಂಡು ವರ್ಕ್ ಮಾಡ್ತಾ ಇದ್ದೀರಾ, ನಾವೇ ಮಾಡಬಾರ್ದು. ಸೊ ಸರಿ ಅಂದ್ಬಿಟ್ರು, ಅವರು ನಮ್ಗೆ ಹೆಲ್ಪ್ ಮಾಡಿದ್ರು. ಸೊ ಅವಾಗ ಸರ್ ಹೇಳಿದಂಗೆ ಆ ಕಲ್ಲಿಂದ ಹೋಗಿ, ಯಾಕಂದ್ರೆ ಮರುವಂತೆ ನಿಮ್ಗೆ ನಾರ್ಮಲ್ ಆಗಿ ಬಿಡಲ್ಲ, ನಾರ್ಮಲ್ ಆಗಿ ಸುಮ್ಮನೆ ನೋಡೋಕ್ಕೂ ಬಿಡಲ್ಲ, ಅಷ್ಟು ಫೋರ್ಸ್ ಇರುತ್ತೆ. ಅಲ್ಲ ಹೊಡೆದ್ರೆ ಅಷ್ಟೇ ಹೊಡೆದೋಗೋದಕ್ಕ. ಅಲ್ಲಿರೋ ಫಿಶರ್ಮೆನ್ಸ್ ಬೇರೆ ಕಡೆ ಹೋಗ್ತಾರೆ, ಅಲ್ಲಿ ಇಳಿಯಲ್ಲ ಆಕ್ಚುಲಿ ಆ ಸ್ಪಾಟ್ ಅಲ್ಲಿ. ಸೊ ಇರ್ಲಿ ನಾನು ಇರ್ತೀನಿ ಅಂದ್ಬಿಟ್ಟು ನಾನು ಕೆಳಗೆ ಇಳಿದು ಅವರು ಬಂದ್ಕೊಂಡು ಆಕ್ಚುಲಿ ಒಂದು ಹುಡುಗಿ ಪಾಪ ಅವ್ರ ಅಲ್ಲಿ ಬಂದು ನಿಂತ್ಕೊಳ್ಳೋ ಸ್ಲಿಪ್ಪರ್ ಹಿಂಗೆ ಜಾರ್ತದೆ, ಫುಲ್ ಒದ್ದೆ, ಬಟ್ಟೆ ಎಲ್ಲ ಒದ್ದೆ, ಅಲ್ಲಿಂದ ಫುಲ್ ನಡ್ಕೊಂಡೆಲ್ಲ ಕೂಡ ಹೋದ್ರು. ಆಮೇಲೆ ಇವರು ಡೈರೆಕ್ಟ್ ಪ್ರೊಡ್ಯೂಸರ್ ಕೇಳಿದ್ರು, ಏನ್ ನಿಮ್ಗೆಲ್ಲ ಏನ್ ಮಳೆ ಏನು ಆಗಲ್ವಾ ಅಂತ. ಹಂಗೆಲ್ಲ ಏನಿಲ್ಲ ಸರ್, ಸೂಪರ್ ಸಿನಿಮಾ ಚೆನ್ನಾಗಿ ಮಾಡ್ಕೊಂಡು. ನೆಕ್ಸ್ಟ್ ಡೇ ಟೋಟಲ್ ಆಪೋಸಿಟ್ ಏನಂದ್ರೆ ಬಿಸಿಲು, ಫುಲ್ ಬಿಸಿಲು. ಅಂದ್ರೆ ರಣ ಬಿಸಿಲು ಅಂತಾರೆ, ಗೊತ್ತಲ್ಲ, 36 ಡಿಗ್ರೀಸ್ ಇರ್ಬೋದು ಬೆಳಗ್ಗೆ, ಹೆವಿ ಬಿಸಿಲು. ಸೊ ಅಲ್ಲೂ ಆಯ್ತು. ಇಲ್ಲಿ ಹೀರೋ ಜಾಯ್ನ್ ಆದ್ರು, ಪ್ರಮೋದ್ ಜಾಯ್ನ್ ಆದ್ರು, ಅದು ಪ್ರಮೋದ್ ಜಿ ಅಂತೀನಿ, ನಮ್ಮ ಅಭಿ ಜಾಯ್ನ್ ಆದ್ರು. ಸೊ ಅವ್ರು ಹೇಳಿದ್ರು ಇವತ್ತು ಫುಲ್ ಬಿಸಿಲು ಬರ್ನು ಏನಿಲ್ಲ, ಅದೇ ಜಾಗ ಬಟ್ ಟೋಟಲ್ ಚೇಂಜ್. ನಿಮ್ಗೆ ಅದು ಶೇಡ್ಸ್ ಕಾಣಿಸುತ್ತೆ. ಒಂದು ಸಾಂಗ್ ಫುಲ್ ನಮ್ಗೆ ಆಕ್ಚುಲಿ ಗಾಡ್ಸ್ ಗಿಫ್ಟ್ ಅಂಬೋದು. ಆ ಪ್ಯಾಕೋ ಸಾಂಗ್ಗೆ ರೈನೇ ಬೇಕಾಗಿತ್ತು, ಮಳೆ ಬಂತು. ನೆಕ್ಸ್ಟ್ ಟೈಮ್ ಟೋಟಲ್ ಆ ಲವ್ ಗ್ರೀನ್ ಚೆನ್ನಾಗಿ ಕಾಣಿಸ್ಬೇಕು. ಸೊ ಫುಲ್ ಬರ್ನು ಹೆಂಗಾರೆ ಅದೇ ಪ್ರಿಕಾಷನ್ಸ್. ಇಲ್ಲ ಅದೇ ಕಾರಣ ಆರ್ಟಿಸ್ಟ್ ಇಟ್ಕೊಂಡು ಆರ್ಟಿಸ್ಟ್ ಅಲ್ಲಿ ಕೂರ್ಸು, ಶಾರ್ಟ್ ಇದಾಗ ಹೋಗಿ ಮಾಡಿಸು. ಅದೆಲ್ಲ ಅದಕ್ಕೆ ಇಂಪಾರ್ಟೆಂಟ್. ಇನ್ನೊಂದು ಹೇಳ್ತೀನಿ, ಪ್ರಮೋದ್ ಏನು ಮಾಡಿದ್ರು ಇಲ್ಲಿ ಅಂದರೆ, ಈವ್ನಿಂಗ್ ಸನ್ಸೆಟ್ ಆಗ್ತಾ ಇರ್ಬೇಕಾರೆ ಸಡನ್ನಾಗಿ ಅಲ್ಲೊಂದು 2 ಚೇರು 4 ಅರ್ಜೆಂಟ್ ಬೇಕು ಸರ್, ಇನ್ನು ಅರ್ಧ ಗಂಟೆಯಲ್ಲಿ ಅಂದರು. ಆ ಒಂದು ಬೀಚಲ್ಲಿ ಫುಲ್ ಸ್ಟಿಕ್ಕಿ ಸ್ಯಾಂಡಲ್ಲಿ ಫಾಸ್ಟಾಗಿ ಓಡಿ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಹೋಗಿ, ಅಸೋಸಿಯೇಟ್ ಹೋಗಿ ಪಟ 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 ಹಾಕಿ ಸೆಟ್ಟು, ಒಂದು ಚೇರು, ಒಂದು ಬೆಂಚು, ಒಂದು ಟೇಬಲ್ಲು ಎಲ್ಲ ಅರೇಂಜ್ ಮಾಡಿ ಅರ್ಧ ಗಂಟೆಲಿ ಒಂದು ಶಾರ್ಟ್ ತೆಗೆದ್ವಿ. ಆ ಶಾರ್ಟ್ ಇವತ್ತುವರೆಗೂ ಸರ್, ಅದೇನು ಗೋಲ್ಡನ್ ಲೈಟ್ ಶಾರ್ಟ್ ಅಂತ ಏನೋ ಹೇಳ್ತಿರಲ್ಲ DOP, ಆ ಒಂದು ಎಫೆಕ್ಟ್ ಬಂದು ನಮ್ಗೆ ಶಾಕ್ ಆಗೋಯ್ತು. ಅದಕ್ಕೆ ಲೈಟೇ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಶಾರ್ಟು. ಅಷ್ಟು ಬೇಗ ನಮ್ಮ DOP ಅವರು ಪಟ 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 ಕ್ಯಾಮ್ರಾ ಹಿಡ್ಕೊಂಡು ಓಡಿದ್ರು. ಒಂದು ನಿಮಿಷ ಬಿಡ್ತಾ ಇಲ್ಲ, ಕ್ಯಾಮ್ರಾ ಹಿಡ್ಕೊಂಡು ನೋಡ್ತಾ ಇದ್ದಾರೆ ಅವರೇ. ಸರ್ ಮೆತ್ತಿಗೆ ಇಲ್ಲ ಇದು ಬೇಕು, ಇದು ಹೊಟ್ಟಾಗುತ್ತೆ ಅಂತ. ಆ ಸನ್ಸೆಟ್ ಎಷ್ಟು ಬೇಗ ತೆಗೆದ್ವಿ ಅಂದ್ರೆ ಅದು ನಿಜವಲ್ಲ, ಆ ಫ್ರೇಮಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಮೇಕಿಂಗ್ ಸಿಗ್ಬೋದು. ಹೆಂಗಿದೆ ಅಂದ್ರೆ ಮಣಿಮಾನನ್ ಅಂತ ಒಬ್ಬರು ಇದ್ದಾರೆ, ಅವರು ಪ್ರೊಡಕ್ಷನ್ ಇನ್ಚಾರ್ಜ್ ಮ್ಯಾಮ್, ಸರ್ ವೈಫ್ ಉಮಾ ಮ್ಯಾಮ್ ಅಂತ. ಆಕ್ಚುಲಿ ಕಾಸ್ಟ್ಯೂಮ್ ಅಲ್ಲಿ ಅವರು ಹೆಲ್ಪ್ ಮಾಡೋಣ. ಆಕ್ಚುಲಿ ಮ್ಯಾಮ್ ಕಲರ್ ಕುತ್ಕೊಂಡು ನಾವು ಇರೋ ಮಾತಾಡಿದ್ರೆ ಅವ್ರು ಪರ್ಚೇಸ್ ಮಾಡ್ತಾ ಇದ್ರು. ಆ ಶಾರ್ಟ್ ಹೆಂಗಿದ್ರೆ ಇಡೋರು ನಮ್ಮ ಟೋಟಲ್ ಒಂದು ಯೂನಿಟ್ ಅಲ್ಲಿ 30 ಜನ ಇದೀವಿ. 30 ಜನ ಒಂದೊಂದು ಪ್ರಾಪರ್ಟಿ. ಒಬ್ರು ಕ್ಯಾಮ್ರಾ ಶಾಟ್ ಇಟ್ಕೊಂಡ್ರು, ಲೈಟ್ ಇಟ್ಕೊಂಡ್ರು, ಒಬ್ರು ಎಲ್ಲ ಓಡು ಪೇಪರ್ ಇಟ್ಕೊಬ್ರು ಹಿಂಗ ದಾರ ಕಟ್ಟು, ಇನ್ನೊಬ್ಬ ಹೋಲ್ ನೋಡಿ ಯಾಕಂದ್ರೆ ನೀರು ಫಿಕ್ಷನ್ ಸೆಕೆಂಡ್ಸ್ ಸನ್ಸೆಟ್ 10 ಮಿನಿಟ್ಸ್ ಮೇಲೆ ಸಿಗಲ್ಲ, ಅಲೆ ಹೊಡಿಯುತ್ತೆ. ಇಷ್ಟೆಲ್ಲ ಸಾಂಗ್ ಶಾರ್ಟ್ ಮಾಡಬೇಕು, ಬಟ್ ಆನ್ ದಿ ಹೋಲ್ ಅದು ಬೇರೆ ಲೆವೆಲ್ ಬಂತು ನಿಮ್ಗೆ. So when you have honest intentions, God will also, nature will also support. ಅಬ್ಸರ್ವ್ಲಿ. ನಾನು ಅದಕ್ಕೆ ಸರ್ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನಾವು ಕುಂದಾಪುರದಲ್ಲಿ ಮಾಡಿದ್ವಿ. ಸೊ ಕೇಮ್ ಬ್ಯಾಕ್, ಅದ್ರ ಸ್ವಲ್ಪ ಪ್ಯಾಚಸ್ ಬ್ಯಾಂಗ್ಳೂರ್ ಮಾಡಿದಾಗ್ಲೂ ನಮಗೆ ಮಳೆ ಸಿಕ್ಕಿದೆ. ಸೀನ್ಸ್ ಎಲ್ಲ ನೋಡಿದ್ರೆ ಅದೊಂದು ಸ್ವಲ್ಪ ಆಕ್ಚುಲಿ ಎಂತ ಗಿಫ್ಟ್ ಅವ್ರು ಸರ್ ಹೇಳಿದ ಪ್ರಕಾರ ನೇಚರ್ ಹೆಂಗ್ ಸಪೋರ್ಟ್ ಮಾಡುತ್ತೆ ಒಂದು ಒಳ್ಳೆ ಸಿನಿಮಾ ಆಗ್ಬೇಕಂದಾಗ ಬ್ಯಾಂಗ್ಳೂರ್ ಬಂದು ನಾವು ಶೂಟ್ ಮಾಡಿದ್ದು ಆಲ್ಮೋಸ್ಟ್ 1 ಮಂತ್ ಆಗಿತ್ತು. ಬಟ್ ಅದೇ ಮಳೆ ಜೋಳದಿಂದ ಅಜ್ಜ ಅಜ್ಜಿ ಸಮಥಿಂಗ್ ನಾವು ಆಗ್ತಾ ಇರೋದು ನಮ್ಮ ಜೊತೆ. ಮಣಿರತ್ನ ಸರ್ ಹೇಳ್ತಾರಲ್ಲ, ಒಂದು 5 ವಿಷಯ ಸಿನಿಮಾದಲ್ಲಿ ಬೇಕು ಅನ್ನೋದು, ಯಾವುದು ಫೈರ್, ಸ್ಕೈ, ಮತ್ತೆ ವಾಟರ್, ಅದೆಲ್ಲ ನಿಜವಾಗ್ಲೂ ಈ ಸಿನಿಮಾದಲ್ಲಿ ವರ್ಕೌಟ್ ಆಗಿದೆ. ವರ್ಕೌಟ್ ಅನ್ನೋದಕ್ಕಿಂತ ನಿಮಗೆ ಓವರ್ ಆಲ್ ಸಿನಿಮಾ ಹತ್ರ ಪ್ರೆಸೆಂಟ್ ಆಗಿ ಹೋಗುತ್ತೆ. ನಾನು ಆಕ್ಚುಲಿ ಒಂದು ನಿಮಗೆ ಗೊತ್ತಿರುತ್ತೆ, ಒಂದು ಎಡಿಟಿಂಗ್ ಕೂತ್ಕೊಂಡಾಗ ಒಂದು 50 ಸಲ ನೋಡಿದ್ವಿ. ಮೊನ್ನೆ ಕ್ಯೂಬ್ ಹೋದಾಗ ಪ್ರಿವ್ಯೂ ನೋಡಿದಾಗ ಒಂದು 4 ಕಡೆ ನನಗೆ ಒಂಥರ ಗೂಸ್ ಬಂಪ್ಸ್ ಬಂತು. ಹೆಂಗಂದ್ರೆ ಅವರು ಮಾತಾಡ್ಬೇಕಾದ್ರೆ ಆ ಡೈಲಾಗ್ ವರ್ಷನ್ ಅವ್ರು ಬರ್ದಿರೋದು, ಅವರು ಅಭಿಷೇಕ್ ಸರ್ ಬರ್ದಿರೋ ಡೈಲಾಗ್ಗೂ ನಂಬಿಕೆ ಅನ್ನೋದು ಮುಖ್ಯ. ಒಂದು ಲವರ್ ಒಂದ್ಸಲ ಎಲ್ಲ 1 ಲಕ್ಷ ಸಲ ಮೀಟ್ ಆಗೋದು ಲವರ್, ಒಂದ್ಸಲ ಎಲ್ಲ ನಂಬಿಕೆ ಇದೆಯಲ್ಲ ಆ ಡಿಸ್ಟೆನ್ಸ್, ಅದು ಕರೆಕ್ಟ್ ಆಗಿ ನಮ್ ಸರ್ ರೀ ರೆಕಾರ್ಡಿಂಗ್ ಅದೇನಂದ್ರೆ ನೋಡಿ ಇವಾಗ ನೋಡಿ ದಿಸ್ ಇಸ್ ವಾಟ್ ಸುಳ್ಳ್ತಾ ಇದ್ರೆ ಈಗ ಆಗಲ್ಲ. ಆ ಫೀಲ್ ಹೆಂಗಂತ ಸರ್, ಒಬ್ಬರೇ ನೋಡ್ತಾ ಇದ್ದೀನಿ, 25-30 ಸೀಟ್ ಇರುತ್ತೆ, ಆ ಫೀಲ್ ಅಷ್ಟು ಚೆನ್ನಾಗಿ ಅನ್ಸು. ಓಕೆ ನಾವು ಮಾಡಿ ನಮ್ಗೆ ಖುಷಿ ಕೊಡ್ತಾರೆ, ಯಾಕೆ ಥಿಯೇಟರ್ ಜನಕ್ಕೆ ಕೊಡಲ್ಲ. ಸೊ ಆದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 4 to 5 ಕಡೆ ಹತ್ರ ಆಗುತ್ತೆ. ನನಗೆ ಆಗಿದೆ, ಹೊಸದಾಗಿ ನೋಡಿದಾಗಂತೂ ಬೇರೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇವರು ಎಂಟೈರ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ತುಂಬ ಚೆನ್ನಾಗಿ. ಅಂದರೆ ಏನಪ್ಪ ಹುಡುಗಿ ಹೆಂಗಿದಾಳೋ ಅಂತ ಕೇಳಿದಾಗ ಕಣ್ಣು ಕಿವಿ 2 ಸರಿ ಇದೆಯೋ ಅಂತ ಕೇಳ್ತಾರೆ ಅಜ್ಜಂದ್ರು ತಾತಂದ್ರು. ಅದೇ ಥರ ಸಿನಿಮಾಗೆ ಕಣ್ಣು ಕಿವಿ 2 ಇಂಪಾರ್ಟೆಂಟು. ಒಂದು ಕಣ್ಣು ಪ್ರಮೋದ್ ಸೂಪರು, ಇಂದು ಕಿವಿ ಮ್ಯೂಸಿಕ್ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ಒಂದು ಸ್ವಲ್ಪ ನೀವು ಹೇಳಿ, ಫೈನಲ್ ಲಂಡನ್ನಲ್ಲಿ ಮಿಕ್ಸ್ ಮಾಡಿದ್ದು, ಆಮೇಲೆ VFXದು SFXದು. ಸರಿ, ಸೊ ಆಫ್ಟರ್ ಇದು ಸಾಂಗ್ಸ್ ಆಮೇಲೆ ವೆನ್ ದಿ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಈ ಫಿಲ್ಮ್ ಈ ಜಾನರ್ ಇಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, I feel it's very, very important to get the message conveyed. And when I immediately ನಾನು first edit ನೋಡಿದ್ದೆ, it was very inspiring. They had done an amazing job. All technicians,
ಡೈರೆಕ್ಟರ್ ಸರ್ ಮತ್ತೆ ಎಲ್ಲ ಜಾಬ್ ಆಕ್ಟರ್ಸ್ ಹ್ಯಾಡ್ ಡನ್ ಅ ವೆರಿ ಗುಡ್ ಜಾಬ್ ವಿಚ್ ಇನ್ಸ್ಪೈರ್ಡ್ ಮೀ ಟು ಡೂ ದಟ್ ಕೈಂಡ್ ಆಫ್ ಅ ಸ್ಕೋರ್. ಈ ಸ್ಕೋರ್ಗೋಸ್ಕರ ನನಗೆ ದೊಡ್ಡ ಯುನೋ ಫೆಸಿಲಿಟೀಸ್ ಬೇಕು, ಎಲ್ಲ ಬೇಕು, ಬಟ್ ದೇರ್ ಅಗೇನ್ ಗಾಡ್ ಹೆಲ್ಪ್ and I had some connections where we could do the final mix in remotely. This is the first time this has been happened for a major project. Remotely ನಾನು final mix ಮಾಡಿದ್ದೆ ಎಲ್ಲ 5.1 surround from in London through a friend of mine. ನಾವು ಎಲ್ಲ collaborate ಮಾಡಿದ್ದೆ. My session, his session, I could see transparently. So this kind of work which was done, it was very, very innovative. And ಅದಕ್ಕೆ when you hear the sound of the film in the theater, I'm sure everybody will be very, very happy to hear the feel. ಯಾಕಂದ್ರೆ ಈ this genre requires to capture the emotion. What the artists are performing and the melodies, the going behind the background score should convey the emotion properly. And ನನ್ನ first preview, this has happened to me also first time. First preview with director, he was very impressed. ಹೌದು. ಎಲ್ಲ changes ಇಲ್ಲ. He was saying that yeah, bang on, everything is correct, nothing required. Correct. You've done a perfect job for my film. ಅದಕ್ಕೆ that ತುಂಬಾ ಖುಷಿ ಆಗಿದೆ. ಇವಾಗ The first time when we went and preview. ನನಗೆ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ, ಡೈರೆಕ್ಟರ್ಗಳ ಹತ್ರ ಒಂದು 7-8 ಜನ ಇರ್ತಾರೆ, ಅಣ್ಣ ಸಖತ್ತಾಗಿದೆ ಅಣ್ಣ, ಅದು ಹಂಗಿದೆ ಅಂತ ಎಲ್ಲ ಇರ್ತಾರೆ. ಆದರೆ ನಮ್ಮ ಹತ್ರ ಆ ಥರ ಯಾರು ಇರೋಲ್ಲ. ನಮ್ಮ ಹತ್ರ ತಪ್ಪಡ್ಕೆ ಮಾರು, ತಪ್ಪಡ್ಕೆ ಬೋಲು ಅಂತ ಹೇಳ್ತಾರೆ. ಆ ಥರನೇ ಫ್ಲ್ಯಾಂಕ್ ಆಗಿ ನಮ್ಮ ಅಸೋಸಿಯೇಟ್ ಇರ್ಬೋದು, ನಮ್ಮ ಎಡಿಟರ್ ಇರ್ಬೋದು, ಯಾರು ಸರ್ ಸರಿ ಇದ್ರೆ ಸರಿ ಇಲ್ಲ, ಚೆನ್ನಾಗಿದೆ ಈ ಥರ ಸಿಸ್ಟಮ್ ಅಂತ ಇರ್ಬೇಕಾದ್ರೆ ನಾವು ಪ್ರೈಸ್ ಮಾಡಿ ಏನೋ ತಗೊಳ್ಳೋದಂತೂ ನಮ್ಮ ಹತ್ರ ಇಲ್ವೇ ಇಲ್ಲ. ನಮ್ಮ ಅಸೋಸಿಯೇಟ್ ನಮ್ಗೆ ಎಷ್ಟೋ ಸಲ ಜಗಳ ಆಡ್ತೀವಿ ನಾವು, ಶಾರ್ಟ್ ಸರಿಗಿಲ್ಲ ಸರ್, ಸರಿ ಇಲ್ಲ, ಅದು ಸರಿ ಆಗಲ್ಲ ಅಂತ ಅವ್ರನ್ನ ಮುನ್ಸ್ಕೊಂಡ್ಬಿಡ್ತಾರೆ. ನಾನು ಮುನ್ಸ್ಕೊಂಡು ಹೊಟ್ಟೋಗ್ತೀನಿ ನಾನು. ಆಕ್ಚುಲಿ ಫಾಟ್ ಆಯ್ತು. ಸೊ ಇದೆಲ್ಲ ಇರಬೇಕು. ಯಾಕಂದ್ರೆ ಒಂದು ಸೀನ್ ಇಂಪ್ರೂವ್ಮೆಂಟು ಅಥವಾ ಸಿನಿಮಾ ಇಂಪ್ರೂವ್ಮೆಂಟ್ಗೆ ಎಲ್ಲರೂ ಫೋಕಸ್ ಮಾಡೋದು ಇಂಪ್ರೂವೈಸೇಷನ್ಗೋಸ್ಕರ. ಅಲ್ಲಿ ಇಲ್ಲ ನನ್ನ ಡೈರೆಕ್ಟರ್ ನನ್ನ ಮಾತು ನಡಿಬೇಕು ಅಂತ ಇಲ್ಲಿ ನಾನು ಹೇಳೋದಿಲ್ಲ, DOP ನನ್ನ ಮಾತು. ಆಮೇಲೆ ಇನ್ನೊಂದೇನಂದ್ರೆ ಇವಾಗ ನಾನು ಅಷ್ಟೇ ಇವ್ರಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿ ಅಂದಾಗ ನಾನು ಅವ್ರಿಗೆ ಏನು ಹೇಳಿಲ್ಲ, ಸರ್ ಇಲ್ಲಿ ಕೊಳಲೇ ಬರ್ಸಿ, ಇಲ್ಲಿ ವೈಲಿನ್ನೇ ಹಾಕಿ, ಇಲ್ಲಿ ತಮಟೆನೇ ಹೊಡಿಸಿ, ಅದೆಲ್ಲ ಏನು ಹೇಳಿಲ್ಲ. ಅದು ಬಿಟ್ಬಿಟ್ಟೆ. ಆಮೇಲೆ ನಮ್ಮ DOPಗೂ ಅಷ್ಟೇ, ಸರ್ ನೀವು 50 ಲೆನ್ಸೇ ಹಾಕಿ. ಕೆಲವು ಡೈರೆಕ್ಟರ್ಗಳು ಏನು ಮಾಡ್ತಾರೆ, ಫುಲ್ ಓವರ್ ರೈಡ್ ಮಾಡ್ತಾರೆ. DOP 50 ಲೆನ್ಸ್ ಹಾಕಿ ಸರ್, 120 ಹಾಕಿ ಸರ್ ಅಂತ. ಅಂದರೆ ಏನೋ ಒಂದು ಹಾಕ್ಬೇಕಂತ ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ಒಂದು ಔಟ್ಪುಟ್ ಅಷ್ಟೇ ನಂಗೆ ಬೇಕು, ಹಿಂಗಷ್ಟೇ. ನೀವು ಅವ್ರು ಯಾವ ಲೆನ್ಸ್ ಹಾಕಿದಾರೆ ನಾನು ಕೇಳಕ್ಕೆ ಹೋಗ್ತಿರಲ್ಲ. ಅವ್ರು ಫ್ರೇಮ್ ಇಟ್ಟ ತಕ್ಷಣ ಸೂಪರ್, ಒಂದು ಫ್ರೇಮ್ ತೋರಿಸಿದ ತಕ್ಷಣ ಸೂಪರ್ ಅಂತ ಇದ್ದೆ ನಾನು. ಇದು ತುಂಬಾ ಇಂಪಾರ್ಟೆಂಟ್, ವಾಟ್ ಹೀಸ್ ಟೆಲಿಂಗ್, ತುಂಬಾ ಇಂಪಾರ್ಟೆಂಟ್ ರೀಸನ್ ಇದೆ ಫಾರ್ ಅ ಟೆಕ್ನಿಷಿಯನ್ ಟು ಪುಟ್ ಹಿಸ್ ಬೆಸ್ಟ್. ಈ ತರ ಫ್ರೀಡಮ್ ವೆನ್ ಯು ಗೆಟ್ and that faith when you get to do work, then only this kind of work happens what we have. And ಅದಕ್ಕೆ ನಾವು ಎಲ್ಲ ಪ್ಯಾಷನೇಟ್ ಇದೆ ಈ ಪ್ರಾಜೆಕ್ಟ್ ಮೇಲೆ, because we got to do something which we like from our heart. ಇಲ್ಲಿ ಕೂತಿದಾರಲ್ಲ ಯಾರು ಗೊತ್ತಾ ಅವರು? ಅವರು ಕ್ಯಾರೆಕ್ಟರ್ ಇದೆ ಫಿಲ್ಮ್ ಸರ್. ಕ್ಯಾರೆಕ್ಟರ್ ಅಲ್ಲ, ಅವ್ರು DOP ಕ್ಯಾಮ್ರಾಮನ್ ಸರ್. ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಇವಾಗ ಪಾಪ ಇವರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಹೇಳ್ತಾರೆ, ನೋಡಿ ಸರ್ ಮ್ಯೂಸಿಕ್ ಡೈರೆಕ್ಟರ್ ಸಿನಿಮಾ ಮಾಡೋರು ಬೆಳ್ಳಗಿರ್ತಾರೆ ಸರ್ ಅಂತ. 100% ಕ್ಯಾಮ್ರಾಮನ್ ತುಂಬಾ ಕಪ್ಪಗಿರ್ತಾರೆ ಸರ್. ಕರೆಕ್ಟ್. ಯಾಕೆ ಹೇಳಿ, ಅವರು ಸಣ್ಣಲ್ಲಿ ಇರ್ತಾರೆ, ಅವ್ರು AC ರೂಮಲ್ಲಿ ಇರ್ತಾರೆ. ನೋಡಿ ಎಷ್ಟು ಬೆಳ್ಳಗಿದ್ದಾರೆ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಅವರು ಕೆಲಸ ಮಾಡ್ತಾ ಇರ್ತಾರೆ, ಟೀಮ್ ಹತ್ರ ಪಾಪ ಮಿಕ್ಸ್ ಆಗಕ್ಕಾಗಲ್ಲ. ಒಂದ್ಸಲ ಕರೆದಿರ್ತೀವಿ, ಅವಾಗ ಇಂಟ್ರಾಕ್ಷನ್ ಆಗಲ್ಲ. ಸೊ ಇವತ್ತೇನಾಯ್ತು, ಸಡನ್ ಆಗಿ ಇವ್ರು ನೋಡ್ಬಿಟ್ಟು ಕ್ಯಾರೆಕ್ಟರ್ ಅನ್ಕೊಂಡ್ರು. ಕ್ಯಾರೆಕ್ಟರ್ ಮಾಡಿದಾರೆ ಅವ್ರು, ನಮ್ಮ DOP ಒಂದು ಕ್ಯಾರೆಕ್ಟರ್ ಮಾಡಿದೀವಿ. ಅದಕ್ಕೆ ನೀವು ಹೇಳಿದ್ ಕರೆಕ್ಟ್. ಆದ್ರೆ ಮೇಜರ್ ಅವರು ಬಂದು DOP. ಸೊ ಅದಕ್ಕೋಸ್ಕರ ಇವತ್ತು ಒಂದು ಫನಿ ಆಯ್ತು ಇವತ್ತು ಇನ್ಸಿಡೆಂಟ್. ಕೊರಿಯೋಗ್ರಫಿ ಅನ್ನೋ ಒಂದು ವಿಷಯ ಅದು ಕರೆಕ್ಟ್. ಅದು ಲಾರೆನ್ಸ್ ಪ್ಲಸ್ ವೆಂಕಟ್ ಅಂತ. ಆಕ್ಚುಲಿ ಎಲ್ಲರೂ ಇನ್ನೂ ಇವತ್ತು ಇಲ್ಲೇ ಓಪನ್ ಮಾಡ್ತಾ ಇದ್ದೀವಿ. ಸೊ ಏನಾಯ್ತು, ಸಾಂಗ್ ಚೆನ್ನಾಗಿ ಬಂತು. ಸೊ ಏನ್ ಮಾಡೋದು ಸರ್ ಅದ ಕೊರಿಯೋಗ್ರಫಿ ಅಂದಾಗ, ಇಲ್ಲ ಸರ್ ನಮ್ಗೆ ಇಲ್ಲ ನಾವು ಎಷ್ಟು ಜನ ಡ್ಯಾನ್ಸ್ ಮಾಸ್ಟರ್ಗಳ ಹತ್ರ ಹೋದ್ವಿ. ಅವ್ರದ್ದೇನಂದ್ರೆ ಟಿಪಿಕಲ್ ನಿಮ್ಗೆ ಫುಲ್ ಹೆಂಗಂದ್ರೆ ಅವ್ರು ಗೊತ್ತಲ್ಲ, ಅವ್ರು ಏನ್ ಸ್ಕೋರ್ ಮಾಡ್ಬೇಕು ಅದೇ ಫಿಕ್ಸ್ ಆಗ್ತಾರೆ. ಕೊರಿಯೋಗ್ರಾಫರ್ಸ್ ಅಂದ್ರೆ ಚೆನ್ನಾಗಿ ಮಾಡೋದು ಅಂತ ಹೇಳೋದು. ಸೂಪರ್ ಇದ್ದಾರೆ ಪ್ರಭುದೇವ್. ನಮ್ಮ ರಿಕ್ವೈರ್ಮೆಂಟ್ ಯಾರು ಆಗ್ಲಿಲ್ಲ. ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಪ್ರಮೋದ್ ಅಣ್ಣ ಏನ್ ಹೇಳಿದ್ರು, ಅಪ್ಪಿ ಪ್ಲಾನ್ ಮಾಡ್ಕೊಳ್ಳಿ ಮಾಡೋಣ. ಸೊ ಲೊಕೇಶನ್ ಫಸ್ಟ್ ಫಿಕ್ಸ್ ಆಗಿದೆ. ಈ ನೋಟ್ಗೆ ಇದೆ, ಈ ಲಿರಿಕ್ ಇಲ್ಲೇ ಮಾಡ್ಬೇಕು ಅಂತ ಫಿಕ್ಸ್ ಆಗಿದೆ. 8 ಬಾರ್ 16 ಬಾರ್ ಇಲ್ಲ ನಾವು ಹೇಳಿ ಸರ್ ಮಾಂಟೇಜಸ್ ಎಲ್ಲ ಸರ್ ಪ್ಲಾನ್ ಮಾಡ್ಕೊಂಡ್ರೆ, ಕೊರಿಯೋಗ್ರಫಿ ನಾವೊಂದಷ್ಟು ಮಾಡ್ಕೊಂಡು. ಸೊ ವಿ ಸ್ಟಾರ್ಟೆಡ್.
ಅಲ್ಲಿ ಇನ್ನೂ ಖುಷಿ ವಿಷಯ ಏನಂದ್ರೆ ಅಭಿ ಅವಾಗಿಂದ ಒಂದು ರಿಯಾಲಿಟಿ ಶೋ ಇಂದ ಹೊರಗಡೆ ಬಂದಿದ್ರು. ಹೌದು. ಫುಲ್ ಡ್ಯಾನ್ಸ್ ಫಾರ್ಮ್ ಬೇರೆ ಲೆವೆಲ್ ಸ್ಪೀಡ್ ಇದ್ರು. ಸರಿ ಒಂದ್ ಹೇಳ್ಬಿಟ್ಟು ಹಿಂಗ್ ಕ್ಯಾಚ್ ಆದ್ರು. ಸೊ ಅದಕ್ಕೆ ಒಂದೊಂದು ಸಾಂಗು ಆಲ್ಮೋಸ್ಟ್ 1.5-2 days ಅಲ್ಲಿ ಮುಗಿಸಿದ್ವಿ. ಹೌದು ಹೌದು. ಅದು ಹೆಂಗಂದ್ರೆ ನಮ್ಮ ಪ್ರಮೋದ ಹೇಳಿದಂಗೆ ಟ್ರಿಪ್ ವಿ ಸ್ಟಾರ್ಟೆಡ್ ಕುಂದಾಪುರ ಹೋದ್ವಿ, ಒಂದು 6 days ಶೂಟ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ 4 days ಟ್ರಾವೆಲ್ ಮಾಡ್ಬೇಕು. ಹೆಂಗೆ ಅಂದ್ರೆ ಕುಂದಾಪುರದಿಂದ ಸ್ಟಾರ್ಟ್ ಮಾಡಿದ್ರೆ ಮಸ್ತಿಗುಡಿ, ಹುಲಿಕಲ್ ಘಾಟು, ಮಾಸ್ತಿಕಟ್ಟೆ, ಹುಲಿಕಲ್ ಘಾಟು ಬಾ, ಇಲ್ಲೊಂದು ಫ್ರೇಮ್ ಇಡು ಶೂಟ್ ಮಾಡು, ಇಲ್ಲಿಡು ಶೂಟ್ ಮಾಡು. ಹೆಂಗಾರೆ ಹೆಂಗ್ ಟೀಮ್ ಹೆಂಗಿತ್ತಂದ್ರೆ ನಮ್ಗಿಂತ ಪ್ರಮೋದ್ ಅಣ್ಣ ಅಷ್ಟೇನ್ ಹೆಂಗಂದ್ರೆ ಸರ್ ಇಲ್ಲಲ್ಲ ಸರ್ ರೆಡಿ ಸರ್, ಹಿಂಗ ಆರ್ಟಿಸ್ಟ್ ಹಿಂಗ್ ಒಂದು ಟಚ್ ಅಪ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಅಷ್ಟು ಬೇಗ ರೆಡಿ ಮಾಡಿ ಶಾರ್ಟ್. ಸರ್ ನನಗೆ ಹೇಳ್ತಿಲ್ಲ ಹೂ ವಾಸ್ ದ ಕೊರಿಯೋಗ್ರಾಫರ್. ಸರ್ ಬರೀ ನಾನು ನೋಡಿದ್ದೆ ಸಾಂಗ್ ತುಂಬಾ ಚೆನ್ನಾಗಿದೆ. ದಟ್ ಟೈಮ್ ಆಲ್ಸೋ ಇಟ್ ಡಿಡ್ಂಟ್ ಹೂ ಇಸ್ ದ ಕೊರಿಯೋಗ್ರಾಫರ್. ಪೋಸ್ಟರ್ ಮೇಲೆ ನಾನು ನೋಡಿದ್ದೆ ಕೊರಿಯೋಗ್ರಾಫರ್ ಲಾರ್ವೆನ್ಸ್ ಭಯಂಕರ ತುಂಬಾ ಕೊರಿಯೋಗ್ರಾಫಿ ಅದು ತುಂಬಾ ನ್ಯಾಚುರಲ್ ಇದೆ. ಕಂಟೆಂಟ್ ನಮ್ಗೆ ಏನ್ ಬೇಕಿತ್ತು ಅಷ್ಟಕ್ಕೆ. ಅದೆಲ್ಲಿ ಸರ್ ಲೈಟ್ ಮೂವ್ಮೆಂಟ್, ಒಬ್ಬ ಲವರ್ ಇದ್ದಾಗ ಅವ್ರಿಬ್ರು ಎಷ್ಟು ಮೂವ್ಮೆಂಟ್ ಮಾಡ್ತಾರೋ ಅಷ್ಟು ಮಾತ್ರ ಮಾಡಿಸಿದ್ವಿ. ಡ್ಯಾನ್ಸ್ ಅಂದ ತಕ್ಷಣ ತುಂಬಾ ಒಂದ್ಸಲ ನೀವು ಬಟ್ ಅದೇ ತರ ಕೆಲವು ಕಡೆ ಏನಿದಾರೆ ಒಂದು ಸೆಟ್ ಅಂತ ನಮ್ಮ ಆದಾಗ ಮಣಿಮಾರನ್ನು ನಮ್ಮ ಸೆಟ್ ಡಿಪಾರ್ಟ್ಮೆಂಟ್ ಇತ್ತು. ಹೌದು. ಸೊ ಆಂಕರ್ ತರ ಒಂದು ಬೇಕಾಗಿತ್ತು. ನಮ್ಮ ಹತ್ರ ಟೈಮು ಕಮ್ಮಿ ಇದೆ, ಆ ಶಾರ್ಟ್ ಹೋಗ್ಬೇಕು. ಸೊ ಅವ್ರು ಏನ್ ಮಾಡಿದ್ರು, ಹೋಗಿ ಅಲ್ಲೇ ಏನೋ ತಗೊಂಡ್ಬಂದು ಒಂದು ದೊಡ್ಡದಾಗ ಒಂದು 25-30 ಫೀಟ್ಗೆ ಒಂದು ಆಂಕರ್ ರೆಡಿ ಮಾಡೋದು. ಆಂಕರ್ ರೆಡಿ ಮಾಡಿ ಲವ್ದೊಂದು ಅಲ್ಲೇ ಕಿತ್ತಿರೋ ಬಳ್ಳಿಗಳನ್ನೆಲ್ಲ ತಂದು ಅದೊಂದು ರೆಡಿ. ಸಮುದ್ರದ ಬಳ್ಳಿ, ಸಮುದ್ರ ತೀರದಲ್ಲಿ ಬಳ್ಳಿ ಇರುತ್ತಲ್ಲ ಅದನ್ನೆಲ್ಲ ಒಂದು ದೊಡ್ಡ ಲವ್ ಆಕಾರದಲ್ಲಿ ಮಾಡಿ ಆಲ್ಮೋಸ್ಟ್ ಒಂದು 50 feet ತಾಳ ಹಾಕಿ ನಾನು ಸೇರ್ಕೊಂಡು ಗಾಡಿದಲ್ಲಿ ಸಿಗಾಕೊಂಡು ಅದಕ್ಕೆ ಆಂಕರ್ ಚಂದ್ರಮ ಎಲ್ಲ ಅಲ್ಲೇ ಮಾಡ್ಕೊಂಡು ನೀವು ಕೆಲವು ಈರುಳ್ಳಿ ಬಿಡಿ ಸಾಂಗಲ್ಲೂ ಅಲ್ಲೆಲ್ಲೋ ಒಂದು ಬೋರ್ಡ್ ಕಾಣಿಸುತ್ತೆ, ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಅಲ್ಲಿ ಏನ್ ಸಿಗುತ್ತೆ ಅದನ್ನ ಹಿಡ್ಕೊಂಡು ಬಟ್ಟೆ ತಗೊಂಡು ಹಂಗ್ ಮಾಡಿದ್ರು. ಜೊತೆಗೆ ಉಮಾ ಮೇಡಮ್ ಕಾಸ್ಟ್ಯೂಮು ಪ್ಲಸ್ ಏನ್ ಬೇಕಿದಲ್ಲ ಕರ್ಕೊಂಡು ಹೋಗೋ ಪಾಪ ಅವ್ರೇ ಕರ್ಕೊಂಡೋಗಿ ಇಲ್ಲ ಇದು ರೆಡಿ. ಆಮೇಲೆ ಹಂಗಾಗಿದೆ ಆಕ್ಚುಲಿ ಟೀಮ್ ವರ್ಕ್ ಅನ್ನೋದಕ್ಕಿಂತ ಒಬ್ರಲ್ಲ, ಆ ಲಾಸ್ಟ್ ಅಲ್ಲಿ ಟೀ ಕೊಡೋರು ಇರ್ತಾರೆ ಗೊತ್ತಾ, ಅವರು ಏನಂದ್ರೆ ಸರ್ ಇಲ್ಲಿ ಏನಾದ್ರು ಬೇಕಲ್ಲ ಸರ್ ನಾನು ಹೇಳ್ತೀನಿ. ಇವಾಗ ಸಪೋಸ್ ನಾನು ಅಲ್ಲಿ ನೀರಿಂದ ಹೋಗ್ಬೇಕು, ಏನಾದ್ರು ಬರ್ಕೋಬೇಕು, ಈ ಶಾರ್ಟಿಂಗ್ ಏನಂತ ನಮ್ಮ ಕಾಸ್ಟ್ಯೂಮರ್ ಭಾಸ್ಕರ್ ಪಾಪ ಅವ್ರು ಬರ್ಕೊಳ್ಳೋರು ಎಡಿಟಿಂಗ್ ನೋಟ್ಸ್ ಅಲ್ಲ. ಸೊ ಹಿಂಗೆಲ್ಲ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ನಮ್ದಲ್ಲಿ ಆ ತರ ಒಂದು ಟೀಮಲ್ಲಿ ಡೆಸಿಗ್ನೇಷನ್ ವೈಸ್ ಇರಲೇ ಇರಲಿಲ್ಲ. ಎಲ್ಲರೂ ಎಲ್ಲ ಕೆಲಸ ಒಂಥರ ಮಾಡಿ ಇಟ್ ವಾಸ್ ಸಮಥಿಂಗ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ತರ ನಾವು ವರ್ಕ್ ಮಾಡಿ. ಶಮೀಕ್ ಮಗ ಹೆಲ್ಪ್ ಮಾಡಿದ್ದಾರೆ ಎಷ್ಟೊಂದ್ ಕಡೆ. ಗಾಡಿ ತಗೊಂಡು ಇಲ್ಲಿಂದ ಆಕ್ಚುಲಿ ಕುಂದಾಪುರ ತನಕ ಇದೊಂದು ಗಾಡಿ ಅಷ್ಟಿದಿಲ್ಲ. ಆ ಕಡೆ ಯಾಕಂದ್ರೆ ನಾನೊಂದು 50 ಕಿಲೋಮೀಟರ್ ಓಡಿಸ್ತಾರೆ, ಪ್ರಮೋದ ನಮ್ದು 5 ಕಿಲೋಮೀಟರ್. ಅಷ್ಟಕ್ಕೆ ಅವ್ನು 400 ಕಿಲೋಮೀಟರ್ ಓಡಿಸ್ಕೊಂಡು ಗಾಡಿಗೆ ಸ್ಟಿಕರಿಂಗ್ ಮಾಡಿ, ಎಲ್ಲೋ ಕಲರ್ ಸ್ಟಿಕರಿಂಗ್ ಮಾಡಿ, ಮನೋಜ್ ಇವರೆಲ್ಲ ಸ್ಟಿಕರಿಂಗ್ ಮಾಡಿ. ಹೌದು ಬೈಕ್ ನ ಸರ್ ಹೌದು ಎಲ್ಲೋ ಕಲರ್ ಬೈಕ್ ಮಾಡಿ, ಯಾಕಂದ್ರೆ ಕ್ಯಾರೆಕ್ಟರ್ ಅದೇ ಬೇಕು ಅಂತ. ಆ ಸ್ಯಾಂಡ್ಗೆ ನಮ್ DOP ಹೇಳಿದ್ರು ಸರ್ ಎಲ್ಲೋ ಮಾಡಿಸಿ ಸ್ಟಿಕ್ಕರಿಂಗ್, ರೆಡ್ ಬೇಡ ಅಂದ್ರು. ಸೊ ಎಲ್ಲೋ ಸ್ಟಿಕ್ಕರಿಂಗ್, ಎಲ್ಲೋ ಬ್ಲಾಕ್ ಸ್ಟಿಕ್ಕರಿಂಗ್ ಮಾಡಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಲ್ಲೋ ಬ್ಲಾಕ್ ಸ್ಟಿಕ್ಕರಿಂಗ್. ಎಲ್ಲದಕ್ಕಿಂತ ನಮ್ಗೆ ನೀವು ಹೇಳ್ದಂಗೆ ಖುಷಿ ಅನ್ಸಿದೆ ಏನಂದ್ರೆ ಒಬ್ರು ಪ್ರೊಡ್ಯೂಸರ್ ಬಂದು ಬೈಕ್ ಕೊಡೋದು ಎಲ್ಲ ಕಡೆ ನೋಡ್ತೀರಾ. ರಾಧಾ ಮೋಹನ್ ಸರ್ ಬಂದ್ರು, ಫಸ್ಟ್ ಮಳೆ ಬಂದಾಗ ಬಂದು ನನ್ನ ಕೇಳಿದ್ರು, ಏನು ಫೀಲ್ ಆಗಲ್ವಾ ನಿಂಗೆ ಮಳೆಯಲ್ಲಿ ನಿಂತಿದ್ದೆಲ್ಲ ಹಿಂಗಲ್ಲ. ನಾವು ಯೂಸ್ ಟು ಇಟ್ಟು ನಮ್ಮ ಟೀಮ್ ಹೆಂಗೆ ಅಂದ್ರೆ ನೆಕ್ಸ್ಟ್ ಫುಲ್ ಬಸ್ ಇವತ್ತೇನು ಇಷ್ಟೊಂದು ಬಿಸಿಲು ಫುಲ್ಲು ಡ್ರೈ ಆಗ್ತಿದ್ರೆ ಜ್ವರ ಬರ್ತಾ ಇಲ್ಲ ಸರ್. ಸಿನಿಮಾ ಏನಿದೊಂದು 10 ದಿನ ಕೆಲಸ ಮಾಡ್ತೀನಿ. ನೆಕ್ಸ್ಟ್ ಡೇ ಈವ್ನಿಂಗು ಐ ಥಿಂಕ್ ಅಲ್ಲಿ ಹೋಟ್ಲಲ್ಲಿ ನಾನು ನಿಮ್ಮ ಜೊತೆ ಕೂತ್ಕೊಂಡು ಫೋಟೋ ಅಂತ ಅವರೇ ತಗೊಂಡು ನನಗೆ ಇಷ್ಟೊಂದು ಸಿನಿಮಾ ಮಾಡಿದೀನಿ, ನನಗೆ ಫಸ್ಟ್ ಟೈಮ್ ಗೊತ್ತಾಯ್ತು ಸಿನಿಮಾ ಹೆಂಗ್ ಮಾಡ್ಬೇಕು ಅಂತ. ಹೌದು, ಎಷ್ಟೊಂದು 30 ಜನ ಇದ್ದೀರಾ ಅಷ್ಟೇ, ಎಷ್ಟು ಕ್ಲೀನ್ ಆಗಿ ಆರ್ಗನೈಸ್ಡ್ ಆಗಿ ಮಾಡ್ತೀರಾ. ತುಂಬಾ ಖುಷಿ ಆಗುತ್ತಪ್ಪ. ನಾವು 200 ಜನ ಇರ್ತೀವಿ, ಬರೀ ಸೌಂಡೇ ಇರುತ್ತೆ. 30 ಜನ ತುಂಬಾ ಖುಷಿ ಆಯ್ತು. ಅದು ನಿಜವಾಗ್ಲೂ ದೊಡ್ಡ ವಿಷಯ ಅನ್ಸ್ತು. ಯಾಕಂದ್ರೆ ಯಾರು ಅಷ್ಟೊಂದು ಹೇಳೋದು, ಯಾರೋ ಪ್ರೊಡ್ಯೂಸರ್ ಅವ್ರು ಯಾಕೆ ಹೇಳ್ಬೇಕು, ದುಡ್ಡು ಕೊಡ್ತೀನಿ ಮಾಡ್ಬೋದಾಯ್ತು, ಬಟ್ ಅವರು ಡೈರೆಕ್ಟ್ ಆಗಿ ಹೇಳಿದ್ರು. ತುಂಬಾ ಖುಷಿ. ಅವ್ರು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು ಒಂದು 10-15 ದಿನ ಇರ್ತೀನಿ ಅಂತ, 3-4 ದಿನದಲ್ಲೇ ಅವರು ಇಲ್ಲ ಎವ್ರಿಥಿಂಗ್ ಇಸ್ ರೈಟ್, మీరు చేసుకోండి నేను వెళ్ళిపోతాను ఇప్పుడు ಅಂತ ಹೇಳಿ ಹೊರಟ್ಬಿಟ್ರು. ಅದು ಆಕ್ಚುಲಿ ಹೌದೌದು ಹೌದು. ಅಬ್ಸಲ್ಯೂಟ್ಲಿ ಇದಕ್ಕೆಲ್ಲ ಪಿಲ್ಲರ್ ಅವರು. ಕಥೆನ ಒಪ್ಪಿ ನಾನು ತೆಲುಗು ಮಾಡಿ ಅಂತ ಹೇಳಿದಾಗ ಇಲ್ಲ ಸರ್ ಕನ್ನಡ ಮಾಡಿ ಅಂತ ನಾನು ಹೇಳಿದ್ದಕ್ಕೆ, ಕನ್ನಡಗೋಸ್ಕರ ಅವರು ಹೈದರಾಬಾದಿಂದ ಬೆಂಗಳೂರಿಗೆ ಮತ್ತು ಕುಂದಾಪುರಕ್ಕೆ ಬಂದು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಈ ಒಂದು ಕಥೆ ಆಗೋದಕ್ಕೆ ರಾಧಾಮೋಹನ್ ಅವರು ಮೇಯ್ನ್ ಕಾರಣ ಅನ್ನೋದು ಹೇಳೋಕ್ಕೆ ನನಗೆ ಖುಷಿ ಪಡ್ತೀನಿ ನಾನು. ಸರ್ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿ, ಹೀರೋ ಹೀರೋಯಿನ್ ಬಗ್ಗೆ, ಅವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರಿಗೆ ಯಾವ್ದೋ ಒನ್ ಟೇಕ್ ಅಲ್ಲಿ ಇನ್ನೊಂದು ಗುಡ್ ಪಾರ್ಟ್ ಏನಂತ ಹೇಳಿದ್ರೆ, ನಮ್ಮ ಆರ್ಟಿಸ್ಟ್ ಅಭಿಷೇಕ್ ರಾಮದಾಸ್ ಅಂದರೆ ಅಭಿದಾಸ್ ಇರ್ಬೋದು ಅಥವಾ ಶರಣ್ಯ ಇರಬೇಕು, ಒಳ್ಳೆ ಟೇಕ್ ಆರ್ಟಿಸ್ಟು. ಸೈಕಲ್ ಯಾರು ಹೊಡಿಲಿಲ್ಲ. ಒಂದು ಡೈಲಾಗು 8 ಲೈನು 10 ಲೈನು ನೋಡಿದ ತಕ್ಷಣ ಸರ್ ರೆಡಿ
ಇಂಪ್ರೂವೈಸೇಷನ್ ಫಾಸ್ಟ್ 1 ಟೇಕ್ 2 ಟೇಕ್ ಫಿನಿಶ್ ಅಷ್ಟು ಬೇಗ ಮಾಡಿರೋರು. ಎಮೋಷನ್ ಇರ್ಬೋದು, ಒಂದು ಕಾಮಿಡಿ ಕ್ಯಾರೆಕ್ಟರ್ ಇರ್ಬೋದು, ಒಂದು ಕೋಪದ ಕ್ಯಾರೆಕ್ಟರ್ ತುಂಬ ಫಾಸ್ಟಾಗಿ ಆಯಿತು ನಮಗೆ. ಯಾಕಂದರೆ ನಾವು ಆರ್ಟಿಸ್ಟ್ ಮೇಲೆ ಅಷ್ಟು ನಂಬಿಕೆ ಇತ್ತು, ಅವರು ಅಷ್ಟೇ ನಂಬಿಕೆ ಉಳಿಸ್ಕೊಂಡು. ಆಕ್ಚುಲಿ ಒಂದು ಪರ್ಟಿಕ್ಯುಲರ್ ಸೀನು ಶರಣ್ಯ ಶೆಟ್ಟಿ ಮತ್ತೆ ಇವರು ನಮ್ಮ ಬಲರಾಜ್ ವಾಡಿ ಸರ್, ಬಲರಾಜ್ ವಾಡಿ ಅಪ್ಪ ಸಿಂಗಲ್ ಟೇಕ್ ಬೇಕಾಗಿತ್ತು. ಹೌದು. ಆಕ್ಚುಲಿ ಬಲರಾಜ್ ವಾಡಿ ಸರ್ ಹೇಳ್ತಾ ಇದ್ರು ನನಗೆ ಕಷ್ಟ ಆಗ್ತದೆ, ಬಟ್ ಅವ್ರಿಗೆ ಏನ್ರಿ ಹೆಂಗ್ ಮಾಡ್ತಾರೆ ನಮ್ಮನ್ನೇ ಕೇಳಿದ್ರು. ತುಂಬಾ ಚೆನ್ನಾಗಿ ಶರಣ್ಯ ಪರ್ಫಾರ್ಮ್ ಅಮೇಜಿಂಗ್, ಚೆನ್ನಾಗಿ ಮಾಡಿದ್ರು ಅವರು. ಒಂದು ಸಿಂಗಲ್ ಟೇಕ್ ಸಿಂಗಲ್ ಶಾಟ್ ಅದು ಚಾರ್ಜ್ ಶಾಟ್ ಹಾಗೇ ಹೋಗುತ್ತೆ ಕ್ಯಾಮ್ರಾ. 1.5 ಪೇಜ್ ಡೈಲಾಗ್ಸ್ ಬಿಟ್ವೀನ್ ಫಾದರ್ ಅಂಡ್ ಮದರ್. ನಾವು ಹೇಳಿದ್ವಿ ಕಟ್ಟೆ ಬೇಡ ಇಲ್ಲಿ. ನಮ್ಮ DOP ವೆರಿ ಕ್ಲಿಯರ್ ಸರ್, ಎಡಿಟ್ ಮಾತ್ರ ತುಂಬಾ ಕಟ್ ಮಾಡೋದು ಬೇಡ ಸರ್, ಒಂದು ಸ್ಮೂತ್ ಆಗಿ ಫೀಲ್ ಕ್ಯಾರಿ ಆಗಬೇಕು ಸರ್ ಅಂತ ಆ ಸ್ಮೂಲ್ 2 ಶಾಟ್ ಇಟ್ಟು ಹಾಗೇ ಚಾರ್ಜ್ ಹೋದಾಗ ಅವ್ರದ್ದು ತುಂಬಾ ಚೆನ್ನಾಗಿ ಬಂದಿದೆ ಕಾನ್ವರ್ಸೇಷನ್. ಅದು ನೀವು ಟ್ರೈಲರ್ ಒಂದು ತುಣುಕ್ ನೋಡಿದ್ರೆ, ಬಟ್ ಸಿನಿಮಾ ನೋಡಿದಾಗ ನಿಮ್ಗೆ ರಿಯಲಿ ಗೊತ್ತಾಗುತ್ತೆ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು. ನಿಮ್ಗೆ ಸಿನಿಮಾ ನೋಡಿದಾಗಲೇ ಪಕ್ಕ ಜಡ್ಜ್ಮೆಂಟ್ ಸಿಗುತ್ತೆ. ಕೆಲವು ಕ್ರೈಯಿಂಗ್ ಹೌದು, ನಾರ್ಮಲ್ ಆಗಿ ಎಲ್ಲ ಹೌದು. ಕೆಲವರು ಗ್ಲಿಸರಿನ್ ಹಾಕ್ಬಿಟ್ಟು ಹೇಳ್ತಾರೆ, ಅಳಿಸ್ತಾರೆ. ಬಟ್ ಇವರು ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಗ್ಲಿಸರಿನ್ ಇಲ್ಲೇನೆ ತುಂಬಾ ಚೆನ್ನಾಗಿ ಎಮೋಷನ್, ಜೈಲೊಳಗಿರೋ ಸೀನ್ ಇರ್ಬೋದು, ಆಮೇಲೆ ಆ ಮಳೆ ಬಂದಾಗಿರೋ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದರಲ್ಲಿ ನಾವು ಯಾವುದೇ ಒಂಥರ ಕಾಂಪ್ರಮೈಸು ಮಾಡಲಿಲ್ಲ, ಅವರು ನಮ್ಗೆ ತೊಂದರೆನೂ ಕೊಡಲಿಲ್ಲ. ಬಹಳ ಫಾಸ್ಟ್ ಆಗಿ. ನಂಜಪ್ಪ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವ್ರು 70, ಅವ್ರಿಗೆ ಎನರ್ಜಿ 17 ತರ ಸರ್ ನಂಜಪ್ಪ ಅವ್ರಿಗೆ. ಅವರು ಬೆನಕ ನಂಜಪ್ಪ ಅಂತ ನಿಮ್ಗೆ ಗೊತ್ತಿರ್ಬೋದು, ಸುಮಾರು ದೊಡ್ಡ ಕಾಟೇರ ದೊಡ್ಡ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಅವರು ಅಷ್ಟೇ ಲಕ್ಕ ಹೊಡೆದಿರೋ ಸೀನು ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ರು ಹಿಂಗೆ ಕರೆಕ್ಟಮ್ಮ ಸರ್, ಪರ್ಫೆಕ್ಟ್ ಬಿಡಿ ಸರ್. ಅದನ್ನ ಯಾವ ಶಾಟ್ ಬಂದ ತಕ್ಷಣ ಕರೆಕ್ಟ್ ಹಿಂಗೆ ಬಂದ್ಬಿಡೋರು ಸರ್. ಅಂದರೆ ಅಷ್ಟು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ಮೆಂಟು. ಅವರು ಅಷ್ಟೇ. ಆಮೇಲೆ ಅವರ ವೈಫ್ ಜ್ಯೋತಿ ಮೇಡಮ್ ಅವರು ಅಷ್ಟೇ. ಅಂದರೆ ನಾನು ಹೇಳಕ್ಕೆ ಏನು ಬರ್ತೀನಿ ಅಂದರೆ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದು ನಮ್ಗೆ ಈಸಿ ಆಯ್ತು, ಬ್ಲೆಸ್ಸಿಂಗ್ ಥರ. ಅದೊಂಥರ ಆಸ್ ಅನ್ ಆಡಿಯನ್ಸ್ ಐಡೆಂಟಿಫೈಲ್ ಇದೆ. ಯು ಗೆಟ್ ಇನ್ವಾಲ್ವ್ಡ್ ಇನ್ ದೇರ್ ಸ್ಟೋರಿ, ಇನ್ ದ ಕ್ಯಾರೆಕ್ಟರ್ಸ್, ದೇ ಪರ್ಫಾರ್ಮ್ ಸೋ ವೆಲ್. ಆಕ್ಚುಲಿ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ನಿಮ್ಗೆ ಲೈವ್ನೆಸ್ ಅನ್ಸುತ್ತೆ. ಸರ್ ಹೇಳಿದಂಗೆ ಇವ್ರನ್ನ ನನ್ನ ಪಕ್ಕದಲ್ಲಿ ಇದ್ದಾಗ ಹೆಂಗ ಅನ್ಸುತ್ತೆ, ಅವ್ರನ್ನ ನಾರ್ಮಲ್ ಹೆಂಗೆ ಮಾತಾಡ್ತೀವಿ, ಆ ಕ್ಯಾರೆಕ್ಟರ್ಸ್ ಫುಲ್ ಹಂಗೆ ಅನಿಸ್ತಾ ಇಲ್ಲ, ಆಕ್ಟಿಂಗ್ ಅನಿಸ್ತಾ ಇಲ್ಲ. ಪಕ್ಕ ಸ್ಟ್ರೇಂಜ್ ಫ್ರೆಂಡ್ ಸಿಗ್ತಾನಲ್ಲ ಆ ಥರನೇ. ನಮಗೂ ಒಂದು 2-3 ಸಲ ಲೈಫಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಮಂಡ್ಯ ಹುಡುಗ ಸಿಕ್ಕಿದ್ದ ಅದೇ ಥರ. ಅವ್ನು ಹಂಗೆ ಆರಾಮಾಗಿ ಸೂಪರ್ ಆಗಿ ಕೂಲ್ ಸೆಟ್ ಆಗ್ಬಿಟ್ಟ ನಮ್ಗೆ. ಅವ್ನು ಇವತ್ತಿಗೂ ಫ್ರೆಂಡ್ ಅಲ್ಲಿ ಇದ್ದಾನೆ, ಒಂದು ರೆಸ್ಟೋರೆಂಟ್ ನಡೆಸ್ತಾನೆ. ಸೊ ಹೌದು, ನಮ್ದು 11 ವರ್ಷದಿಂದ ನಾವು ಇವರೊಂದು ಶಾರ್ಟ್ ಫಿಲಮ್ ಅಂತ ವೇಟಿಂಗ್ ಮಾಡಿದ್ದು. ಸೊ ಇವತ್ತು ಆಲ್ಮೋಸ್ಟ್ 12 years ವಿ ಹ್ಯಾವ್ ಬೀನ್ ಡೂಯಿಂಗ್ ಆಲ್ಮೋಸ್ಟ್ 10 ಸಿನಿಮಾ. ನನ್ನ ಜೊತೆ ಎಲ್ಲ ಇವ್ರು ಮಾಡ್ತಾ ಇರ್ತಾರೆ. ಸೊ ನಗುವಿನ ಹೂಗಳ ಮೇಲೆ ಇದು ಒಂಥರ ಎಮೋಷನಲ್ ಸಿನಿಮಾ. ಸೊ ನಿಮಗೆ ಒಂಥರ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮ್ಗೆ 1 ನಿಮಿಷನೂ ಬೋರ್ ಆಗಲ್ಲ. ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಒಂದು ಮ್ಯೂಸಿಕ್ ಆಗಿರ್ಬೋದು, ಒಂದು ವಿಷುವಲ್ಸ್ ಆಗಿರ್ಬೋದು, ಎಲ್ಲ ನಿಮ್ಗೆ ಒಳ್ಳೆ ಟ್ರೀಟು. ಸೊ ದಯವಿಟ್ಟು ಈ ನಗುವಿನ ಹೂಗಳ ಮೇಲೆನ ನೀವು ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಏನು ಅಂತ. ಪ್ರೀತಿ ಅನ್ನೋದು ಚಿಕ್ಕ ಹುಡುಗಿಯಿಂದ 80 ವರ್ಷದ ತನಕ ಇರೋದೊಂದು ಒಳ್ಳೆ ಅದ್ಭುತವಾದ ಒಂದು ಇದೊಂದು ಪ್ರೀತಿ ಅನ್ನೋದು. ಸೊ ಅದನ್ನು ಹೇಗೆ ನಾವು ತೋರಿಸಿದ್ದೀವಿ ಅನ್ನೋದು ನೀವು ನೋಡ್ಬೋದು. ನಗುವಿನ ಹೂಗಳ ಮೇಲೆ ಫೆಬ್ರವರಿ 9ನೇ ತಾರೀಕು ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ತಾವುಗಳೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ವಿಶ್ ಮಾಡಿ, ಬ್ಲೆಸ್ ಮಾಡಿ. ಥ್ಯಾಂಕ್ ಯು.